ಮುಲ್ಲಾ ಮೋಕ್ಷ ವಿವಾದದ ಹಿನ್ನೆಲೆ ಅಂಜುಮನ್ ಅಧ್ಯಕ್ಷ ಹೇಳಿಕೆ. ಹಿಂದೂ ಮುಸ್ಲಿಂ ಏಕತೆ ಉಳಿಸಬೇಕು, ಟಮಟಗಾರ್ ಸಂದೇಶ. ನಮ್ಮ ಧರ್ಮ ನಾವು ಮಾಡುತ್ತೇವೆ, ಅಂಜುಮನ್ ಅಧ್ಯಕ್ಷರ ಸ್ಪಷ್ಟನೆ. ಧಾರವಾಡದಲ್ಲಿ ನಿನ್ನೆ ನಡೆದ ಮುಲ್ಲಾ ಮೋಕ್ಷ ಕಾರ್ಯಕ್ರಮದ ಕುರಿತು ಇಂದು ಅಂಜುಮನ್ ಸಂಸ್ಥೆಯ ಅಧ್ಯಕ್ಷ ಇಸ್ಮಾಯಿಲ್ ಟಮಟ್ಗಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಧರ್ಮದ ಹೆಸರಿನಲ್ಲಿ ಯಾವುದೇ ರೀತಿಯ ಭೇದ ಭಾವ ಮಾಡಬಾರದು ಎಂದು ಯುವಕರಿಗೆ ಕರೆ ನೀಡಿದ್ದಾರೆ. ನಿನ್ನೆ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗ ನಡೆದ ಮುಲ್ಲಾ ಮೋಕ್ಷ ಕಾರ್ಯಕ್ರಮದ ಬಗ್ಗೆ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷ ಇಸ್ಮಾಯಿಲ್ ಟಮಟ್ಗಾರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಲ್ಲಾ ಮೋಕ್ಷ ಅಂದ್ರೆ ಏನು? ಆಯೋಜಿಸಿದವರಿಗೆ ನಿಜವಾಗಿಯೂ ಅರ್ಥವಿದೆಯೇ ಎಂದು ಪ್ರಶ್ನಿಸಿದರು. ಹಿಂದೂ ಮುಸ್ಲಿಂ ಎಲ್ಲರೂ ಒಂದೇ. ಧರ್ಮದ ಹೆಸರಿನಲ್ಲಿ ಯಾವುದೇ ರೀತಿಯ ರಾಜಕೀಯ ಬೇಡ. ಯುವಕರು ತಪ್ಪು ಮಾರ್ಗಕ್ಕೆ ಹೋಗಬಾರದು. ಅವರ ಧರ್ಮ ಅವರು ಮಾಡಲಿ, ನಮ್ಮ ಧರ್ಮ ನಾವು ಮಾಡುತ್ತೇವೆಂದು ಸ್ಪಷ್ಟಪಡಿಸಿದರು. ಟಮಟ್ಗಾರ್ ಅವರು ಮುಂದಿನ ದಿನಗಳಲ್ಲಿ ತಮ್ಮ ಅಂಜುಮನ್ ಸಂಸ್ಥೆ ಸಹಧಾರ್ಮಿಕ ಹಕ್ಕು ಮತ್ತು ಪರಂಪರೆ ಕಾಪಾಡುವ ದೃಷ್ಟಿಯಿಂದ ಹೋರಾಟದ ನಿರ್ಧಾರ ತೆಗೆದುಕೊಳ್ಳುವುದಾಗಿ ಟಮಟ್ಗಾರ್ ಹೇಳಿದ್ದಾರೆ. ಧಾರವಾಡದಲ್ಲಿ ನಡೆದ ಮುಲ್ಲಾ ಮೋಕ್ಷ ಘಟನೆಯ ನಂತರ ಧಾರ್ಮಿಕ ಸೌಹಾರ್ದತೆ ಕಾಪಾಡುವ ಕುರಿತಾಗಿ ಅಂಜುಮನ್ ಅಧ್ಯಕ್ಷರ ಈ ಹೇಳಿಕೆ ಈಗ ಚರ್ಚೆಗೆ ಗ್ರಾಸವಾಗಿದೆ. ವರದಿ ಕೆಂಚಪ್ಪ ಮೊಮ್ಮಿಗಟ್ಟಿ, ಶ್ರೀನಿಧಿ ನ್ಯೂಸ್, ಧಾರವಾಡ. ಡಿಸಿ ಆಫೀಸ್ ಮುಂದೆ ಹೋಮ ಮಾಡಿದ್ದಾರೆ. ಹೋಮ ಮಾಡ್ಲಿಕ್ಕಿಲ್ಲ. ಏನು ಕಾರಣ ಅಂದ್ರೆ ವಿಶಾಲ್ ನಗರದಾಗ ಮಸೀದಿ ಮುಂದೆ ಒಂದು ರೋಡ್ ದಿನ ಕಾರ್ಯಕ್ರಮ ಇದ್ದಾಗ ಅಲ್ಲಿ ಶ್ಲೋಕಾನು ಮಾಡಿದ್ದಾರೆ. ಆ ಶ್ಲೋಕ ಆದ್ಮೇಲೆ ಕುರಾನ್ ಪಠಣ ಮಾಡಿದ್ದಾರೆ. ಇದು ಮುಖ್ಯವಾಗಿ ಎಲ್ಲಾ ಕಾರ್ಯಕ್ರಮಗಳಿವೆ. ನಾವು ಪತ್ರಕರ್ತರದಿರಿ, ನೀವು ನೋಡ್ತಿರ್ಬೋದು, ನಾನು ಹೇಳೋದು ಅವಶ್ಯಕತೆ ಇಲ್ಲ. ಉದ್ಘಾಟನೆಗಿರ್ಲಿ, ರೋಡ್ ಉದ್ಘಾಟನೆಗಿರ್ಲಿ, ಗುದ್ದಲಿ ಪೂಜೆ ಆಗಲಿ, ಎಲ್ಲ ನೀವು ನೋಡಿದ್ರಿ. ಅದ ಸಾಮಾನ್ಯವಾಗಿ ಸರ್ಕಾರ ಕಾರ್ಯಕ್ರಮ ಇದ್ರು. ನಮ್ಮ ದೇಶದ ಒಂದು ಪರಂಪರೆ ಐತಿ. ಮುಸಲ್ಮಾನರ ಓಣ್ಯಾಗಿದ್ರ ಫಾತ್ಯಾ ಮಾಡ್ತಾರ, ಹಿಂದೂಗಳ ಓಣಿ ಇದ್ರ ಅವ್ರವ್ರ ಪದ್ಧತಿ ಪ್ರಕಾರ ಗುದ್ಲಿ ಪೂಜೆ ಮಾಡ್ತಾರ. ಇದು ಸ್ವಾಭಾವಿಕವಾಗಿ ಗುದ್ಲಿ ಪೂಜೆ ಎಲ್ಲ ಇದು. ಅದನ್ನು ಕುರಾನ್ ಪತನ ಮಾಡ್ಯಾರ ಅಂತ ಹೇಳಿ ಇನ್ನು ಬೇರೆ ಏನಾರ ತಪ್ಪು ಮಾಡಿದಕ್ಕ ಹೋಮ ಮಾಡ್ರ ಅಭ್ಯಂತಿರಲ್ಲ. ಒಂದು ಧರ್ಮ ಗ್ರಂಥ, ಒಂದು ಪವಿತ್ರ ಧರ್ಮ ಗ್ರಂಥ, ಬೈಬಲ್ ಆಗ್ಲಿ, ಗೀತಾ ಆಗ್ಲಿ, ಆಮೇಲೆ ಕುರಾನ್ ಆಗ್ಲಿ, ಏನು ಎಲ್ಲ ಸಮಾಜದ ಎಲ್ಲ ರಿಲಿಜನ್ ಒಂದೊಂದು ಗ್ರಂಥ ಇದೆ. ಎಲ್ಲರೂ ಇದರಾಗ ಪವಿತ್ರ ಗ್ರಂಥ ಅಂತೀವಿ. ಅದು ಪತನ ಮಾಡಿದಕ್ಕೆ ಹೋಮ ಮಾಡ್ತೇನಂದ್ರ ಇದು ನಮ್ಮ ಧಾರವಾಡ ಹುಬ್ಬಳ್ಳಿ ಒಳಗ ರಾಜಕೀಯ ಒಳಗ ನಿನ್ನೆ ಇವ್ರೇನ್ ಮಾಡಿದಾರಲ್ಲ, ಅದಕ್ಕೊಂದು ಕರಾಳ ದಿನ, ರಾಜಕೀಯವಾಗಿ ಕರಾಳ ದಿನ ಅಂತ ನಾ ಹೇಳಿಕ್ ಬಯಸ್ತೇನೆ. ಯಾಕಂದ್ರೆ ರಾಜಕೀಯ ಇರ್ಲಿ ನೋಡ್ರಿ, ಹಿಂದುತ್ವ ಒಳಗ್ ಮಾಡ್ತಾರ, ಅದೆಲ್ಲ ಮಾಡ್ತಾರ, ಅದು ಬೇರೆ. ನೀವು ಕುರಾನ ಪತನ ಮಾಡ್ಯಾರ ಅಂತ ಹೇಳಿ ಇದು ಮೊದ್ಲದಾಗ ಆಗಿದ್ರು, ನಾವು ಹೊಸದಾಗ ಆಗಿತ್ತು ಅಂತ ಮಾಡ್ತಿದ್ವಿ. ನೀವು ಎಲ್ಲೂ ಓಪನಿಂಗ್ ಹೋಗ್ರಿ, ಈಗ ಕಾರ್ಪೊರೇಟರ್ಸ್ ಇರ್ತಾರ, ಈ ಮುಸ್ಲಿಂ ಓಣಿ ಹಿಂದೂ ಕಾರ್ಪೊರೇಟರ್ ಇರ್ತಾರ. ಈಗ ಮುಸ್ಲಿಂ ಓಣಿಗೆ ಹೋಗ್ರಿ, ಗುದ್ಲಿ ಪೂಜೆ ಹೋಗ್ರಿ, ನೀವು ತಗೋ ಹೋಗ್ರಿ, ಅಲ್ಲಿ ಫಾತೆ ಮಾಡಿ ಮಾಡ್ತಾರೆ. ಅವ್ರು ಜಾಸ್ತಿ ಮೆಜಾರಿಟಿ ಮನಿ ಯಾರು ಇರ್ತಾವ ಅವ್ರ ಕಲ್ಚರ್ ಪ್ರಕಾರ ಅವ್ರು ಏನಿತ್ ಮಾಡ್ತಾರೆ. ಕಾರ್ಪೊರೇಟರ್ ಹಿಂದೂ ಕಾರ್ಪೊರೇಟರ್ ಇದ್ರು ಮಾಡ್ತಾರ, ಯಾರಿದ್ರು ಮಾಡ್ತಾರೆ. ಆಮೇಲೆ ಹಿಂದೂ ಓಣಿ ಇದ್ರೆ ಅವ್ರು ಪೂಜಾ ಗೀಜೆ ಮಾಡಿ ಶ್ಲೋಕ ಏನ್ ಅವ್ರದ್ದೇನ್ ಪದ್ಧತಿ ಗುದ್ಲಿ ಪೂಜೆ ಮಾಡ್ತಾರೆ. ಇದನ್ನು ರಾಜಕೀಯವಾಗಿ ಮಾಡಿ ಮತ್ತು ಇನ್ನೊಂದು ಏನ್ ದಿಕ್ ತಗ್ಸಾಕ್ತಾರ ಎಲ್ಲ ಜನರದ್ದು ಉಳಿದವ್ರದಂದ್ರೆ ಇವೆಲ್ಲದವರು ಸಿದ್ದಾರೂಢ ಮಠದಲ್ಲಿ ಆಗೈತೆ ಅಂತ ಹೇಳ್ತಾರೆ. ಅದು ದಯಮಾಡಿ ಸಿದ್ದಾರೂಢ ಮಠ ಆಗಿಲ್ಲ. ವಿಶಾಲ್ ನಗರ್ ರಸ್ತೆ ಮಸೀದಿ ಬಾಜು ರಸ್ತೆ ಒಳಗಾಗಿದೆ, ಸಿದ್ದಾರೂಢ ಮಠದಲ್ಲಿ ಆಗಿಲ್ಲ. ಇದೊಂದು ದಯಮಾಡಿ ನೆನಪಿರಿ. ಆಮೇಲೆ ಬರೇ ಏನ್ ಮತ್ ದಿಕ್ ತಗ್ಸಾರ ಅಂದ್ರೆ ಬರೇ ಕುರಾನ್ ಪತನ ಅಷ್ಟೇ ಮಾಡ್ಯಾರ ಅಂತ ಹೇಳಾಕಿದ್ದಾರೆ. ಅದು ತಪ್ಪು. ಮೊದ್ಲ ಶ್ಲೋಕ ಆಗೈತಿ, ಅದಾದ್ಮೇಲೆ ಕುರಾನ್ ಪತನ ಆಗೈತಿ. ಅಂದ್ರೆ ಎಲ್ಲಾ ಸಮಾಜದವ್ರು ಇರ್ತಾರೆ, ಎಲ್ಲರಿಗೂ ಅವ್ರಿಗೆ ಶ್ಲೋಕ ಮಾಡಿ ಇದೆಲ್ಲ ನಮ್ಮ ಕಾಲೇಜ್ ಒಳಗೂ ಕಾರ್ಯಕ್ರಮಗಳಾಗ್ತಾವ. ನಾವು ಶ್ಲೋಕನು ಹೇಳ್ತಾರೆ, ಅದಾದ್ಮೇಲೆ ಕುರಾನ್ ಪತ್ರ ಎಲ್ಲ ಕೂಡಿ ಮಾಡ್ಯಾಕಂದ್ರೆ ಎಲ್ಲಾ ಸ್ಟೂಡೆಂಟ್ಸ್ ಇರ್ತಾರೆ, ಎಲ್ಲಾ ಸಮಾಜ ಅಂತ ನಾವು ಎರಡು ತರ ಮಾಡ್ತೀವಿ. ಇದು ನಮ್ಮ ಬಂದಿದ್ದ ಇದು ಪದ್ಧತಿ ಈಗಿಂದ ಇಲ್ಲಿದು. ಇದಕ್ಕೆ ರಾಜಕೀಯ ಮಾಡಿ ಅದಕ್ಕೆ ಶ್ಲೋಕ ಮಾಡಿ ನಾ ಇವೆಲ್ಲದ್ರಿಗೆ ಹೇಳಿಕ್ ಬಯಸ್ತೀನಿ. ಇನ್ನು ಆ ಜಡ್ಜ್ ಮೇಲೆ ಏನ್ ಒಗದಿದಾರಲ್ಲ ಶೂಸ್, ಅದರ ಬದಲಿ ಶ್ಲೋಕ ಮಾಡಿ ಇಂತ ಕೆಲಸಗಳು ಆಗ್ಬಾರ್ದು ಅಂತೇಳಿ ಶ್ಲೋಕಗಳು ಮಾಡ್ರಿ. ದುಶ್ಚಟ ಒಳಗೆ ಯುವಕರು ಬೀಳಾಕತ್ತಾರ, ದುಶ್ಚಟ ಒಳಗೆ ಬಿದ್ದಿದ್ದಾರೆ, ದಾರಿ ತಪ್ಪಿಸಿ ಹೊಂಟಿದ್ದಾರೆ, ಎಲ್ಲೆಲ್ಲಿ ಹೋಗಿ ರೇಪ್ ಆಗ್ತಾ ಇದ್ದಾವೆ. ಅದನ್ ಬರೀ ಶ್ಲೋಕ ಅದ ಏನದು ಏನ್ ಮಾಡಿದ್ರ ಹೋಮ ಹವನ ಮಾಡಿ ಅದೆಲ್ಲ ನಮ್ ದೇಶದೊಳಗೆ ಬಂದಾಗ್ಲಿ ಮಾಡ್ರಿ, ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ನೀವು ಪವಿತ್ರ ಗ್ರಂಥ ಓದಿದ್ದಕ್ಕೆ ನೀವು ಹೋಮ ಮಾಡಿ ಅದಕ್ಕೆ ಇದು ಮಾಡ್ತೀರಂದ್ರ ಇದನ್ನು ಖಂಡನೀಯ. ಮತ್ತು ಇದು ನಮ್ಮ ರಾಜಕೀಯ ಜೀವನದಲ್ಲಿ ನಾನು ರಾಜಕಾರಣ ಬಹಳ ನೋಡಿದ್ದೇನೆ, ಬೈದ್ ನೋಡಿದ್ದೇನೆ, ಅದ್ ನೋಡಿದ್ದೇನೆ. ಇದು ಪವಿತ್ರ ಗ್ರಂಥ ಓದಿದಕ್ಕೆ ಹವನ ಮಾಡಿ ಅದಕ್ಕೆ ಇದ್ ಮಾಡ್ತೀವಿ. ಏನೋ ಏನೋ ಬಂದಿದ್ದ ಮುಲ್ಲಾ ಮೋಕ್ಷ ಏನೇನೋ ಹೆಸರಿಟ್ಟು ಮಾಡ್ತಾರಂದ್ರ ಅಂದ್ರೆ ಇವ್ರು ಎಜುಕೇಟೆಡ್ ಅದಾರೋ, ಏನು ಕಲ್ತಾರೋ, ಏನ ಇದು ಅನ್ಎಜುಕೇಟೆಡ್ ಇದು ಬಂದಾರೋ, ಏನಾರು ಅರ್ಥ ಆಕೈತಿ. ನನ್ಗೆ ಅನ್ಸೋ ಪ್ರಕಾರ ಇವರು ಏನ್ ಮಾಡ್ಬೇಕು,
ಹವನ ಮಾಡಿ ಇವ್ರು ಏನ್ ಗೊಬ್ಬರ ತುಂಬಿರ್ತಲ್ಲ ತಲೆಯಾಗ ಇವ್ರದೆಲ್ಲ ಅದ ಹವನ ಮಾಡಿ ಮೊದ್ಲು ಗೊಬ್ಬರ ತೆಗಿ ತಲೆಯಾಗಿನ ಗೊಬ್ಬರ ತೆಗಿಯೋದು ಮೊದ್ಲು ಹೇಳ್ರು. ಮತ್ ದಯಮಾಡಿ ಎಲ್ಲರೂ ಆಚಾರ ವಿಚಾರ ಅವ್ರವ್ರ ಪದ್ಧತಿಗಳು ನಮ್ಮ ಹುಬ್ಳಿದೊಳಗೆ ಮಾಡ್ಕೊಂತಿರ್ತೀವಿ. ಎಲ್ಲಾರು ಅವ್ರ ಪೂರ್ತಿಗೆ ಅವ್ರು ಮಾಡ್ತಾರ, ಅವ್ರು ನಮ್ಮ ಪೂರ್ತಿಗೆ ನಾವು ಮಾಡ್ತಿರ್ತೀವಿ. ಯಾರಿಗೂ ತೊಂದರೆ ಬರ್ಲಾರ್ದಂಗ ನಾವು ಎಲ್ಲಾ ಪೀಸ್ ಕಮಿಟಿ ಮಾಡಿ ಮಾಡಿ ಒಳ್ಳೇದಾಗಿ ನಡೆದಿದೆ. ಇಂಥವೆಲ್ಲ ಈ ಭಾಗದೊಳಗೆ ತಂದು ಮೊದ್ಲ ಯಾವ ಕಂಪನಿಗಳು ಬರಾಗತ್ತಿಲ್ಲ, ಡೆವಲಪ್ಮೆಂಟ್ ಆಗತ್ತಿಲ್ಲ. ಮತ್ ನಿಮ್ಮಂತವ್ರು ಇಂಥವ್ರು ಮಾಡಿದ್ರಿಂದ ಮತ್ ಸ್ವಲ್ಪ ಹಿನ್ನಡೆ ಆಗ್ಬಾರ್ದು. ಇಂಥೆಲ್ಲ ದಯಮಾಡಿ ನಾವು ಇದು ಖಂಡನೆ ಮಾಡ್ತೀವಿ ಅಂತ ನಿಮ್ಗೆ ಹೇಳಿಕ್ ಬಯಸ್ತೇವೆ.